ನ್ಯೂಸ್ 2ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮತ್ತೊಂದು ಕರ್ಮಕಾಂಡ ಹೊರಬಿದ್ದಿದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ 3 kg ಗಾಂಜಾ ಪತ್ತೆಯಾಗಿದೆ ಅನ್ನೋ ಒಂದು ಸ್ಫೋಟಕ ವಿಚಾರ ಇದೀಗ ಹೊರಬೀಳ್ತಾ ಇರೋದು. ಜೈಲಿನ ಬಳಿ ಡೆಂಟಲ್ ಕ್ಲಿನಿಕ್ ವಾಹನದಲ್ಲಿ 3 kg ಗಾಂಜಾ ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಮತ್ತೊಂದು ಕರ್ಮಕಾಂಡ ಹೊರಬಿದ್ದಿರೋದು. ಜೈಲಿನ ಬಳಿ ಡೆಂಟಲ್ ಕ್ಲಿನಿಕ್ ವಾಹನದಲ್ಲಿ 3 kg ಗಾಂಜಾ ಪತ್ತೆಯಾಗಿರುವಂತಹ ವಿಚಾರ. ಚಾಲಕ ಭಾನುಪ್ರಕಾಶ್ ಎಂಬಾತನ ವಾಹನದಲ್ಲಿ ಗಾಂಜಾ ಪತ್ತೆಯಾಗಿದೆ. ಸೈಕಲ್ ರವಿ ಪ್ರಕರಣದ ಆರೋಪಿ ವಿನೋದ್ ಎಂಬಾತನಿಗೆ ಸಪ್ಲೈ ಮಾಡಲು ಇಟ್ಟಿದ್ದಂತಹ ಗಾಂಜಾ ಅಂತ ಗೊತ್ತಾಗ್ತಿದೆ. ಕೈದಿ ವಿನೋದ್ಗೆ ಗಾಂಜಾ ತೆಗೆದುಕೊಂಡು ಭಾನುಪ್ರಕಾಶ್ ತನ್ನ ವಾಹನದಲ್ಲಿ ಹೋಗ್ತಿದ್ದ. ಈ ರೀತಿಯಾಗಿ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸೌಲಭ್ಯ ಅಲ್ಲಿ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ. ವಾಹನ ತಪಾಸಣೆ ಮಾಡಿದ ಸೆಂಟ್ರಿ ದಿಲೀಪ್ ಕೈಗೆ ಈಗ ಸಿಕ್ಕಿಬಿದ್ದಿರೋದು. ಬುಧವಾರ ಸಂಜೆ 4:30 ಸಂದರ್ಭದಲ್ಲಿ ನಿನ್ನೆ ಸಂಜೆ ನಡೆದಂತಹ ಘಟನೆ ಇದು. ಸಿಕ್ಕಿಬಿದ್ದ ಆರೋಪಿಯನ್ನ ಜೈಲು ಅಧಿಕಾರಿ ಬಿಟ್ಟು ಕಳಿಸಿದ್ರ ಅಂತ 1.5 ಲಕ್ಷ ರೂಪಾಯಿ ಪಡೆದು ಆರೋಪಿಯನ್ನ ಬಿಟ್ಟು ಕಳಿಸಿದ ಆರೋಪ ಕೇಳಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಮೂಲಗಳಿಂದ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಇದು. ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಬೇಕು ಅದನ್ನ ಮಾಡಿಸುವಂತ ಒಂದು ಕೆಲಸ ಆಗುತ್ತೆ ಅನ್ನೋ ಒಂದು ಆರೋಪ ಇತ್ತು. ಎಲ್ಲಾ ರೀತಿಯಾದಂತಹ HRM ಸೌಲಭ್ಯಗಳು. ಈಗ ಮತ್ತೊಂದು ಆರೋಪ 3 kg ಗಾಂಜಾ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಪುಟ್ಟರಾಜು. ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಕೇಳಿ ಬಂದಿರುವಂತಹ ವಿಚಾರ ನಿನ್ನೆ ಇಷ್ಟೊತ್ತಿಗೆ ಆಗಿದ್ದು ಹೇಗೆ ಬೆಳಕಿಗೆ ಬಂತು ಅಂತ? ಅವಿನಾಶ್, ಏನಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಸಕಲ ಸೌಲಭ್ಯಗಳು ಸಿಗುತ್ತೆ. ಅದರಲ್ಲೂ ಹಣ ಒಂದಿತ್ತು ಅಂದ್ರೆ ಸಾಕು, ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಜೈಲು ಅಧಿಕಾರಿಗಳೇ ಮಾಡ್ತಾರೆ ಅಥವಾ ಜೈಲಿನ ಸಿಬ್ಬಂದಿಗಳು ಮಾಡ್ತಾರೆ ಅನ್ನುವಂಥದ್ದು ಇಂದಿನಿಂದಲೂ ಕೇಳಿ ಬಂದಿರುವಂತಹ ಮಾತು. ನಿನ್ನೆ ಸಹ ಒಂದು ಕರ್ಮಕಾಂಡ ಬೆಳಗ್ಗೆ ಬಂದಿದೆ ಅಂತಾನೆ ಹೇಳ್ಬೋದು. ಡೆಂಟಲ್ ಕ್ಲಿನಿಕ್ ವಾಹನದಲ್ಲಿ ಸುಮಾರು 3 kg ಗಾಂಜಾವನ್ನ ಪರಪ್ಪನ ಅಗ್ರಹಾರ ಜೈಲಿನ ಒಳಭಾಗಕ್ಕೆ ಸಾಗಿಸುವಂತಹ ವೇಳೆಯಲ್ಲಿ, ಅದನ್ನ ತಪಾಸಣೆ ಪಡಿಸುವಂತಹ ವೇಳೆಯಲ್ಲಿ ಅಲ್ಲಿನ ಸೆಂಟ್ರಿ ಆಗಿರುವಂತಹ ದಿಲೀಪ್ ಅವರ ಕೈಗೆ ಏನು ಗಾಂಜಾವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಚಾಲಕ ಭಾನುಪ್ರಕಾಶ್ ಎಂಬಾತ ಇದ್ದಾನೆ. ಆತ ಸಿಕ್ಕಿ ಬಿದ್ದಿರುವಂತದ್ದು 3 kg ಗಾಂಜಾದ ಜೊತೆಯಲ್ಲಿ ಆತ ಸಿಕ್ಕಿ ಬಿದ್ದಿದ್ದಾನೆ. ತಕ್ಷಣಕ್ಕೆ ಆತನನ್ನ ತಪಾಸಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ 3 kg ಗಾಂಜಾ ಇತ್ತು ಅನ್ನುವಂಥದ್ದು ಸಹ ಪತ್ತೆಯಾಗಿದೆ. ಆದ್ರೆ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಂಡಂತ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರಮುಖವಾಗಿ ಜೈಲು ಅಧಿಕಾರಿಗಳು 1.5 ಲಕ್ಷವನ್ನ ಪಡ್ಕೊಂಡು, ಏನು ಅಂದ್ರೆ ಭಾನುಪ್ರಕಾಶ್ ಕಡೆಯಿಂದ 1.5 ಲಕ್ಷ ಹಣವನ್ನ ಪಡ್ಕೊಂಡು ಆತನನ್ನ ಬಿಟ್ಟು ಕಳಿಸಿದರೆ ಅನ್ನುವಂತ ಆರೋಪಗಳನ್ನ ಅಲ್ಲಿ ಇರುವಂತಹ ಏನು ಕೈದಿಗಳು ಇದ್ದಾರೆ ಅವರೇ ಸಹ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಉನ್ನತ ಮಟ್ಟದ ಒಂದು ಬೇಕಾಗುತ್ತೆ. ಜೈಲಿನಲ್ಲಿ ಇಂದಿನಿಂದಲೂ ಗಾಂಜಾ ಆಗಿರ್ಬೋದು, ಕೆಲವೊಂದು ಡ್ರಗ್ಸ್ ಗೆ ಸಂಬಂಧಪಟ್ಟಂತ ಅನೇಕ ಮಾಫಿಯಾಗಳು ಒಂದು ತಲೆಯನ್ನ ಎತ್ತಿರುವಂತದ್ದು, ಮಾಡ್ತಾ ಇರುವಂತದ್ದು ಹಲವಾರು ಸಂದರ್ಭಗಳಲ್ಲಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಸಹ DIG ರೂಪ ಅವರು ಸಹ ಹೋದಂತ ಸಂದರ್ಭದಲ್ಲೂ ಸಹ ಒಳಭಾಗದಲ್ಲಿ ಸಾಕಷ್ಟು ಗಾಂಜಾ ಇರುವಂತದ್ದು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲೂ ಸಹ ಗಾಂಜಾ ಅಲ್ಲಿ ಪತ್ತೆಯಾಗಿದ್ದನ್ನ ನಾವು ಅಬ್ಸರ್ವ್ ಮಾಡಬಹುದು. ಇದೀಗ ಸಹ ಏನು ಗಾಂಜಾ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳು ಮತ್ತು ಸೂಪರ್ವೈಸರ್ ಆಗಿರ್ಬೋದು, ಜೊತೆಗೆ ಜೈಲಿನ ಉನ್ನತ ಅಧಿಕಾರಿಗಳು ಸಹ ಇದರ ಬಗ್ಗೆ ಒಂದು ಸೂಕ್ತವಾದಂತಹ ಒಂದು ತನಿಖೆಯನ್ನ ನಡೆಸಬೇಕಾಗತ್ತೆ. ಅಭಿಷೇಕ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟರಾಜು. ದೋಸ್ತಿ ಸರ್ಕಾರಕ್ಕೆ ಶತಕದ ಸಂಭ್ರಮ. ರಾಹುಲ್ ಗಾಂಧಿ ಜೊತೆ ಸಿಎಂ ಚರ್ಚೆ. ರಾಜ್ಯದ ಜನತೆಗೆ ಕೃತಜ್ಞತೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭೇಟಿಯಾದಂತಹ ಸಿಎಂ HDK ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಬೆಳಗ್ಗೆ ಅಷ್ಟೇ AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಈಗ HDK ಅವರು ಭೇಟಿಯಾಗ್ತಿರೋದು. ರೈತರ ಋಣಮುಕ್ತ ಅಧಿಸೂಚನೆ ಸುಗ್ರೀವಾಜ್ಞೆಗೆ ಅಂಕಿತಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಅದರ ಸಾಧಕ ಮತ್ತು ಬಾಧಕಗಳು ಏನೇನಿದ್ದಾವೆ ಅದೆಲ್ಲವನ್ನೂ ಕೂಡ ರಾಷ್ಟ್ರಪತಿ ಅವರಿಗೆ ತಿಳಿಸಿದ್ದಾರೆ. ಅದರ ಹೆಚ್ಚಿನ ಸಾಧಕಗಳ ಬಗ್ಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿಯಾದ ನಂತರ ಈ ರೀತಿಯಾದಂತಹ ಒಂದು ಮಾತುಕತೆ ಸದ್ಯಕ್ಕಾಗಿದೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಸದ್ಯಕ್ಕೆ ಆ ಒಂದು ಫೋಟೋಗಳನ್ನ ನೋಡ್ತಾ ಇದ್ದೀರಿ. ಅವ್ರ ಜೊತೆ ಬಂಡೆಪ್ಪ ಕಾಶೆಂಪುರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರೈತರ ಋಣಮುಕ್ತ ಅಧಿಸೂಚನೆ ಸುಗ್ರೀವಾಜ್ಞೆ ವಿಚಾರವಾಗಿ ಅದರ ಸಾಧಕಗಳನ್ನ ಏನೆಲ್ಲ ಉಪಯೋಗ ಆಗುತ್ತೆ, ರೈತರಿಗೆ ಎಷ್ಟೆಲ್ಲ ಲಾಭ ಆಗುತ್ತೆ, ಎಲ್ಲವನ್ನು ಕೂಡ ಸವಿವರವಾಗಿ ರಾಮನಾಥ್ ಕೋವಿಂದ್ ಅವರಿಗೆ
ಒಂದು ಸೂಚನೆ ಒಂದು ವಿಚಾರಗಳನ್ನ ಹೇಳಿದ್ದಾರೆ ಅವರು. ಅದೇ ರೀತಿಯಾಗಿ ಅವರಿಂದ ಯಾವ ರೀತಿಯಾದಂತಹ ಅಂಕಿತ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ರಾಹುಲ್ ಗಾಂಧಿ ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದಂತಹ ಮುಖ್ಯಮಂತ್ರಿ ಬೆಳಗ್ಗೆ ಅಷ್ಟೇ ಸಿದ್ದರಾಮಯ್ಯ ಅವರ ಬಗ್ಗೆ ಏನು ಮಾತಾಡಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಬೇಕಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೂರನ್ನ ಕೊಟ್ಟಿದ್ದಾರೆ ಅಂತ ಈಗ ಬರ್ತಿರುವಂತಹ ನ್ಯೂಸ್ ಇದು. ಈಗ ಬರ್ತಿರುವಂತಹ ಸುದ್ದಿ ಸಿದ್ದರಾಮಯ್ಯನವರ ನಡೆ ಏನಿದೆ ಅದು ಬಹಳಷ್ಟು ಆಕ್ಷೇಪಕ್ಕೆ ಕಾರಣವಾಗಿದೆ. ನಮಗೆ ಅಷ್ಟು ಹೋಗಿ ಬರ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆ ಮೈತ್ರಿ ಸರ್ಕಾರಕ್ಕೆ ಧಕ್ಕೆ ಆಗ್ತಿದೆ. ಸರ್ಕಾರಕ್ಕೆ ಸಮಸ್ಯೆ ಆದ್ರೆ ಸಿದ್ದರಾಮಯ್ಯನವರೇ ನೇರ ಕಾರಣ ಅನ್ನೋ ಒಂದು ಮಾತನ್ನ ಕೂಡ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಕುಮಾರಸ್ವಾಮಿ ಅವರು ಅಲ್ಲಿ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಾಲಿಗೆಗೆ ಸ್ವಲ್ಪ ಲಗಾಮ್ ಹಾಕುವಂತ ಕೆಲಸ ಮಾಡಿ, ಯಾಕಂದ್ರೆ ಅವರು ಹೇಳ್ತಿರುವಂತ ಕೆಲವೊಂದು ಹೇಳಿಕೆಗಳು ಒಂದಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಒಂದು ರೀತಿ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಮೂಡುವಂತಹ ಎಲ್ಲಾ ಸಾಧ್ಯತೆ ಇದೆ ಅಂತ. ಅದೇ ರೀತಿಯಾಗಿ ಸಿದ್ದರಾಮಯ್ಯವರು ಕೂಡ ಹೇಳುವಂತ ಮಾತುಗಳನ್ನ ಹೇಳಿಬಿಟ್ಟು ನಂತರ ಅದಕ್ಕೊಂದು ಕ್ಲಾರಿಫಿಕೇಶನ್ ಅನ್ನ ಇಟ್ಕೊಂಡಿರ್ತಾರೆ ಅವರು. ಅದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಮಾಜಿ ಸಿಎಂ ಅವರ ವಿಚಾರವಾಗಿ ಈಗಿನ ಹಾಲಿ ಸಿಎಂ ಕುಮಾರಸ್ವಾಮಿ ಎಐಸಿಸಿ ಅಧ್ಯಕ್ಷರ ಮುಂದೆ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಮೈತ್ರಿ ಸರ್ಕಾರ 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಇಂದು ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಭೇಟಿ ಬಳಿಕ ಮಾತನಾಡಿದ ಸಿಎಂ ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗ್ತಾ ಇದೆ, ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸಿಎಂ ಆಗ್ತೇನೆ ಎಂದ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ಸ್ಪಷ್ಟೀಕರಣ ನೀಡಿದ ಸಿಎಂ. ಕೆಲವರು ಆರ್.ವಿ. ದೇಶಪಾಂಡೆ ಸಿಎಂ ಆಗಬೇಕು ಅಂತ ಹೇಳ್ತಾರೆ, ಹಾಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ ಕೂಡ ವಾಪಸ್ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ದೇಶಪಾಂಡೆಗೆ ಸಿಎಂ ಆಗುವಂತ ಆಸೆಯನ್ನ ಕೂಡ ಇಲ್ಲಿ ಎಚ್.ಡಿ.ಕೆ ಅವರು ಹುಟ್ಟಿಸಿದ್ದಾರೆ. ತಪ್ಪೇನಿದೆ? ಅವರೊಬ್ಬ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಬೈಕ್ ಅವರು ವ್ಯಕ್ತಪಡಿಸಿದ್ರೆ ತಪ್ಪೇನಿದೆ ಇದರಲ್ಲಿ? ಆಮೇಲೆ ಅವರು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆ ಬಂದಾಗ ಮುಂದಿನ ಚುನಾವಣೆಯಲ್ಲಿ ಜನತೆ ಅಪೇಕ್ಷೆ ಪಟ್ಟರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಜನತೆ ಆಶೀರ್ವಾದದೊಂದಿಗೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಇಲ್ಲಿ ದೇಶಪಾಂಡೆ ಅವರಿದ್ದಾರೆ, ನನಗೆ ಹಿರಿಯರಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬೈಕ್ ಕೆಲವರಲ್ಲಿ ಇರ್ತದೆ. ಅದ್ರಲ್ಲಿ ತಪ್ಪೇನಿದೆ? ಇಲ್ಲಿ ದೇಶಪಾಂಡೆ ಅವರಿದ್ದಾರೆ, ನನಗೆ ಹಿರಿಯರಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬೈಕ್ ಕೆಲವರಲ್ಲಿ ಇರ್ತದೆ. ತಪ್ಪೇನಿದೆ? ಅವರೊಬ್ಬ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಬೈಕ್ ಅವರು ವ್ಯಕ್ತಪಡಿಸಿದ್ರೆ ತಪ್ಪೇನಿದೆ ಇದರಲ್ಲಿ? ಆಮೇಲೆ ಅವರು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆ ಬಂದಾಗ ಮುಂದಿನ ಚುನಾವಣೆಯಲ್ಲಿ ಜನತೆ ಅಪೇಕ್ಷೆ ಪಟ್ಟರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಜನತೆ ಆಶೀರ್ವಾದದೊಂದಿಗೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಇಲ್ಲಿ ದೇಶಪಾಂಡೆ ಅವರಿದ್ದಾರೆ, ನನಗೆ. ಇನ್ನು ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಆರ್.ವಿ. ದೇಶಪಾಂಡೆ ಸಿಎಂ ಆಗೋದಕ್ಕೆ ಅರ್ಹತೆ ಇರಬಹುದು, ಆದ್ರೆ ಇನ್ನೂ ಅವಕಾಶ ಸಿಕ್ಕಿಲ್ಲ ನನಗೆ, ನಾನು ಸಿಎಂ ಆಗಲೇಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಹಾಗಲ್ರಿ, ಅವ್ರು ಹೇಳಿದ್ರು ನನ್ನ ಅರ್ಹತೆನೂ ಇರಬಹುದು, ಅದು ಅವಕಾಶ ಆಗಿಲ್ಲ, ಅದ್ರ ಬಗ್ಗೆ ನನಗೇನು ಗ್ರೌಸ್ ಇಲ್ಲಲ್ಲ. ಅವ್ರು ಹೇಳಿದ್ರು ಅರ್ಹತೆ ಇದೆ ಅಂತ, ಅದ್ರ ಬಗ್ಗೆ ನನಗೇನು ಗ್ರೌಸ್ ಇಲ್ಲ. ನಾ ಎಲ್ಲರೂ ಹೇಳಿದ್ದೇನು ನಮ್ಮ ಮುಖ್ಯಮಂತ್ರಿ ಅವಾಗ ನಾ ಹೇಳಿಲ್ಲ. ನೋಡಿ, ಹಾಗಲ್ರಿ, ಅವ್ರು ಹೇಳಿದ್ರು ನನ್ನ ಅರ್ಹತೆನೂ ಇರಬಹುದು, ಅದು ಅವಕಾಶ ಆಗಿಲ್ಲ, ಅದ್ರ ಬಗ್ಗೆ ನನಗೇನು ಗ್ರೌಸ್ ಇಲ್ಲಲ್ಲ. ಅವ್ರು ಹೇಳಿದ್ರು ಅರ್ಹತೆ ಇದೆ ಅಂತ, ಅದ್ರ ಬಗ್ಗೆ ನನಗೇನು ಗ್ರೌಸ್ ಇಲ್ಲ. ನಾ ಎಲ್ಲರೂ ಹೇಳಿದ್ದೇನು ನಮ್ಮ ಮುಖ್ಯಮಂತ್ರಿ ಅವಾಗ ನಾ ಹೇಳಿಲ್ಲ. ನೋಡಿ, ಹಾಗಲ್ಲ. ಇನ್ನು ಆರ್.ವಿ. ದೇಶಪಾಂಡೆ ಅವರಿಗೂ ಕೂಡ ಸಿಎಂ ಆಗುವಂತ ಆಸೆ ಇದೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರೂ ಆಗ್ಬಹುದು, ಯಾಕೆ ಆಗ್ಬಾರ್ದು? ಆರ್.ವಿ. ದೇಶಪಾಂಡೆ ಅವರು ಆಗ್ಬಹುದು, ಖರ್ಗೆ ಅವರು ಆಗ್ಬಹುದು, ಶಿವಕುಮಾರ್ ಆಗ್ಬಹುದು, ಪರಮೇಶ್ವರ್ ಆಗ್ಬಹುದು, ಅದೆಲ್ಲ ಮುಂದಿನ ವಿಧಾನಸಭೆ ಆದಾಗ ಯಾರು ಬೇಕಾದ್ರೂ ಆಗ್ಬೋದು. ಎಲ್ಲರೂ ಆಗ್ಬಹುದು, ಯಾಕೆ ಆಗ್ಬಾರ್ದು? ಆರ್.ವಿ. ದೇಶಪಾಂಡೆ ಅವರು ಆಗ್ಬಹುದು, ಖರ್ಗೆ ಅವರು ಆಗ್ಬಹುದು, ಶಿವಕುಮಾರ್ ಆಗ್ಬಹುದು, ಪರಮೇಶ್ವರ್ ಆಗ್ಬಹುದು, ಅದೆಲ್ಲ ಮುಂದಿನ ವಿಧಾನಸಭೆ ಆದಾಗ ಯಾರು ಬೇಕಾದ್ರೂ ಆಗ್ಬೋದು. ಎಲ್ಲರೂ ಆಗ್ಬಹುದು, ಯಾಕೆ ಆಗ್ಬಾರ್ದು? ಆರ್.ವಿ. ದೇಶಪಾಂಡೆ ಅವರು ಆಗ್ಬಹುದು, ಖರ್ಗೆ ಅವರು ಆಗ್ಬಹುದು, ಶಿವಕುಮಾರ್ ಆಗ್ಬಹುದು, ಪರಮೇಶ್ವರ್ ಆಗ್ಬಹುದು, ಅದೆಲ್ಲ ಮುಂದಿನ ವಿಧಾನಸಭೆ ಆದಾಗ ಯಾರು ಬೇಕಾದ್ರೂ ಆಗ್ಬೋದು. ಎಲ್ಲರೂ ಆಗ್ಬಹುದು, ಯಾಕೆ ಆಗ್ಬಾರ್ದು? ಆರ್.ವಿ. ದೇಶಪಾಂಡೆ ಅವರು ಆಗ್ಬಹುದು, ಖರ್ಗೆ ಅವರು ಆಗ್ಬಹುದು, ಶಿವಕುಮಾರ್ ಆಗ್ಬಹುದು, ಪರಮೇಶ್ವರ್ ಆಗ್ಬಹುದು, ಅದೆಲ್ಲ ಮುಂದಿನ ವಿಧಾನಸಭೆ ಆದಾಗ ಯಾರು. ಇನ್ನು ಮೈತ್ರಿ ಸರ್ಕಾರ ಶತಕ ಬಾರಿಸಿದೆ. ಈ ಬಗ್ಗೆ ಮೈಸೂರಿನ ಜನತೆ ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಂಬರೋಣ.
ಪೂರ್ಣವಾಗಿ ತೃಪ್ತಿ ತಂದಿಲ್ಲದೇ ಇದ್ರೂ ಕೂಡ ಸಮಾಧಾನಕರವಾಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಕಾಲಾವಕಾಶ ಪೂರ್ಣಾವಧಿ ಅವರಿಗೆ ಅಧಿಕಾರ ಸಿಕ್ಕಿದ್ರೆ ರಾಜ್ಯದ ಒಂದು ದಿಕ್ಕನ್ನು ಬದಲಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತ ಅನ್ಕೊಂಡಿದ್ವಿ ನಾವು. ಅವ್ರ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಪರಿಹಾರ ಏನೇನು ಅವ್ರಿಗೇನೇನು ಈಗ ವಿಕೋಪಗಳಿಗೆ ತುತ್ತಾಗಿದ್ದಾರೆ ಅದಕ್ಕೆಲ್ಲ ಅವ್ರ ನೆರವು ನೀಡಾದ ಮೇಲೆ ಮತ್ತು ಯುವಕರಿಗೆ ಅವರೊಂದು ಏನು ಉದ್ಯೋಗ ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಅಷ್ಟೆ. ಈ 100 ದಿನಗಳ ಕುಮಾರಸ್ವಾಮಿ ಅವರ ಆಡಳಿತ ಒಂದು ಮಟ್ಟದಲ್ಲಿ ಹೇಳೋದಾದರೆ ತೃಪ್ತಿ ತರ್ತಾ ಇದೆ. ಮುಂದೆ ನಿರುದ್ಯೋಗ ಸಮಸ್ಯೆ ಅತ್ಯಂತವಾಗಿ ತಾಂಡವಾಡ್ತಾ ಇದೆ. ಇವತ್ತೇನು ಎಲ್ಲ ರಂಗಗಳಲ್ಲೂ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಎಲ್ಲ ಹೋರಾಟಗಳ ಮೂಲಕ ನ್ಯಾಯವನ್ನು ಪಡ್ಕೋಬೇಕು ಅಂತ ಇದ್ದಾರೆ. ಆದರೆ ಆ ಹೋರಾಟಗಳಿಗೆ ಜೀವ ತುಂಬುವಂಥ ಕೆಲಸವನ್ನು ಕುಮಾರಸ್ವಾಮಿ ಸರ್ಕಾರ ಮಾಡಿದ್ರೆ ನಿಜಕ್ಕೂ ಅವರ ಆಡಳಿತ ನಮಗೆ 100 ದಿನಗಳ ಆಡಳಿತ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅಂದ್ಕೊಂಡಂಗೆ ಪ್ರಥಮ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಆ ಥರದ ಕುಮಾರಸ್ವಾಮಿ ಅವರನ್ನು ನಾವು ಇಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಆ ಸಮಿ ಗೌರ್ಮೆಂಟ್ಗೂ ಈ ಸಮಿ ಗೌರ್ಮೆಂಟ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಕಾರ್ಯಕ್ರಮಗಳು ಚೆನ್ನಾಗಿವೆ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ರೈತರ ಸಾಲ ಮನ್ನಾ ಮಾಡಿದಾರಲ್ಲ, ಅದು ತುಂಬ ತೃಪ್ತಿ ತಂದಿರುವಂಥ ವಿಚಾರನೇ. ಆದರೂ ಕೂಡ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಒಂಥರ ಭಯದ ವಾತಾವರಣದಲ್ಲಿ ಅಧಿಕಾರ ನಡೆಸ್ತಾ ಇರೋದು ಎಲ್ಲ ಒಂದು ಸ್ವಲ್ಪ ಅತೃಪ್ತಿ ಅನ್ನಿಸ್ತದೆ. ಬಿಟ್ಟರೆ ಸರ್ಕಾರ ಚೆನ್ನಾಗಿ ಹೋಗ್ತಾ ಇದೆ ಅವರ ನೇತೃತ್ವದಲ್ಲಿ. ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಸುಮಾರು ನಿರೀಕ್ಷೆಗಳು ಸುಳ್ಳಾಗಿದ್ದಾವೆ. ಸಮ್ಮಿಶ್ರ ಸರ್ಕಾರ ಇದ್ದರೆ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಆಗ್ತದೆ ಹಾಗೆ ಹೇಗೆ ಅಂತೇಳಿ. ಬಟ್ ಇದು ಯಾಕೋ ಈ ಸರ್ಕಾರ ಇನ್ನೂ ಟೇಕ್ ಆಫ್ ಆಗ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆ. 3 ತಿಂಗಳಾಯಿತು, 100 ದಿನಗಳು ಪೂರೈಸ್ತಾ ಇದೆ. ಆದರೂ ಇನ್ನೂ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ವೈಮನಸ್ಸಿದೆ, ಪಕ್ಷಗಳಲ್ಲಿ ಗೊಂದಲ ಇದೆ. ಇನ್ನೂ ಸಮಸ್ಯೆಗಳು ಬಹಳ ಇದಾವೆ. ಅಭಿವೃದ್ಧಿ ಕಾರ್ಯಗಳು ಯಾವುದು ಆಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ವಾಜಪೇಯಿ ಅವರ ಮೊದಲ ಮಾಸಿಕ ಪುಣ್ಯತಿಥಿ ಹಿನ್ನೆಲೆ ಸೆಪ್ಟೆಂಬರ್ 16ರಂದು ಬಿಜೆಪಿಯಿಂದ ವಿಶಿಷ್ಟ ಕಾರ್ಯಕ್ರಮ, ಸೆಪ್ಟೆಂಬರ್ 17ರಿಂದ 25ರವರೆಗೆ ದೇಶದಾದ್ಯಂತ ಸೇವಾ ಸಪ್ತಾಹ, ದೇಶದಾದ್ಯಂತ ಬಡವರಿಗಾಗಿ ವೈದ್ಯಕೀಯ ಶಿಬಿರ ಆಯೋಜನೆ ಆಗುತ್ತೆ. ದೇಶದೆಲ್ಲೆಡೆ 20,000 ವೈದ್ಯಕೀಯ ಶಿಬಿರ ಆಯೋಜನೆ ಮಾಡಿ ಮಾಜಿ ಪ್ರಧಾನಿ ವಾಜಪೇಯಿ ಸ್ಮರಣಾರ್ಥ ಮೆಡಿಕಲ್ ಕ್ಯಾಂಪ್ ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.